ಬಾಕ್ಸ್ ತೊಗೊಂಡ್ಬಿಟ್ಟು ಬನ್ನಿ ಬನ್ನಿ ಅಂದ್ಬಿಟ್ಟು ಎಲ್ಲರೂ ಕರಿತಾ ಇರ್ತಾಳೆ. ಇನ್ನು ಲಕ್ಷ್ಮಿ ಕೈ ತುತ್ತು ಮಾಡಿ ಎಲ್ಲರಿಗೂ ಕೂಡ ಕೊಡ್ತಾ ಇದ್ರೆ ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ. ಇಲ್ಲಿ ಈ ಒಂದು ಸಿದ್ಧಿಗೆ ಫೋನ್ ಬರುತ್ತೆ. ಅವರನ್ನ ಕಾಲ್ ಮಾಡಿರ್ತಾನೆ. ಹಲೋ ಅಣ್ಣ ಏನು ಅಂತಿದ್ರೆ, ಏನಿಲ್ಲ ಕಣೋ, ಇಷ್ಟೊಂದು ದಿನ ಆಯ್ತಲ್ಲ ಫೋನ್ ಮಾಡಿ, ಅದಕ್ಕೆ ಹೇಗಿದೆಯಾ ಅಂತ ಕೇಳ್ತಿದ್ರೆ, ನಾನಂತೂ ತುಂಬ ಖುಷಿಯಾಗಿದ್ದೀನಿ, ನೀನು ಹೇಗಿದೆಯಾ ಅಣ್ಣ ಅಂದ್ಬಿಟ್ಟು ಕೇಳ್ತಾರೆ. ನಾನು ಸಂದಾಗಿದ್ದೀನಿ ಕಣ್ಣ ಅಂತಿದ್ರೆ, ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಿರ್ತಾರೆ. ಅದೇ ಕಣ್ಣ, ಇವತ್ತು ನಮ್ಮ ಮಾವಂದು 60 ವರ್ಷದ ಹುಟ್ಟಿದಬ್ಬ, ಅದರಿಂದಾಗಿ ಎಲ್ಲರೂ ಕೂಡ ಹೀಗೆ ಬೆಳೆದಂಗಳು ಊಟ ಮಾಡ್ತಾ ಇದೆ ಅಂದ್ಬಿಟ್ಟು ಅಂತಾರೆ. ಏನೋ ಹೌದಾ, ಅಯ್ಯೋ ಗೊತ್ತಿದ್ರೆ ನಾನು ಕೂಡ ಮನೆಗೆ ಬಂದು ವಿಶ್ ಮಾಡ್ತಾ ಇದ್ದೆಲ್ಲ ಅಂದ್ಬಿಟ್ಟು ಅಂತಾರೆ. ಅಷ್ಟೇ ಅಲ್ಲಣ್ಣ, ಇವತ್ತೇನೆಲ್ಲ ಆಯಿತು ಗೊತ್ತಾ ಅಂದ್ಬಿಟ್ಟು, ಇವತ್ತು ಷಷ್ಠಿ ಪೂರ್ತಿ ಆಯಿತು ನಮ್ಮ ಮಾವಂದು ಅತ್ತೆಗೆ ಸೇರಿಸ್ಬಿಟ್ಟು. ಇನ್ನು ಇವತ್ತು ಜಾನು ಸತ್ತಿದೆ ಅಂತ ಅಂದ್ಕೊಂಡಿದ್ದೀವಲ್ಲ, ಆದರೆ ಜಾನು ಅವರು ಬದುಕಿದ್ದಾರೆ, ನಮ್ಮ ಮನೆಗೆ ಬಂದಿದ್ದಾರೆ ಅಂದ್ಬಿಟ್ಟು ಅಂತಾರೆ. ಏನೆಲ್ಲ ಹೇಳ್ತಿದ್ಯಾ, ಆ ಹುಡುಗಿ ಸತ್ತಿದೆ ಅಂತ ಅಂದ್ರಲ್ಲ ಅಂತಿದ್ರೆ, ಇಲ್ಲ ಅಣ್ಣ ಅವರು ಬದುಕಿದ್ದಾರೆ, ಅವ್ರು ನೋಡಿ ಮನೆಯವರೆಲ್ಲರೂ ತುಂಬಾ ಖುಷಿಪಟ್ಟರು. ನಿಜಕ್ಕೂ ನಮ್ಮ ಕೈಲಿ ನಂಬಕ್ಕೆ ಆಗ್ತಿಲ್ಲ, ನಮ್ಮ ಕಣ್ಣಿಲ್ಲ ಅಂದ್ಬಿಟ್ಟು ಅಂತ ಇದ್ದರೆ ಒಳ್ಳೇದಾಯಿತು, ಅದಕ್ಕೆ ನೋಡು ಒಳ್ಳೇದು ಮಾಡಿದ್ರೆ ನಮಗೂ ಕೂಡ ಒಳ್ಳೇದೇ ಆಗುತ್ತೆ ಅಂತ ಅವ್ರ ಪುಣ್ಯ ಕಾಡಿದೆ ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನೊಂದು ವಿಚಾರ ಗೊತ್ತಾಣ, ನಮ್ಮ ಅತ್ತೆಗೆ ತವ್ರ ಮನೆಯೆಲ್ಲ ಇದೆ, ಅಣ್ಣ ಮತ್ತು ಅಪ್ಪ ಎಲ್ಲರೂ ಇದ್ದಾರೆ, ದೊಡ್ಡ ಮನೆತನ ಅವ್ರದ್ದು ಅಂದ್ಬಿಟ್ಟು ಅಂತಾರೆ. ಏನೆಲ್ಲ ಹೇಳ್ತಿದ್ದೀನಿ ಅಂತಿದ್ರೆ, ಹೌದು ನಾವತ್ತು ಜಾತ್ರೆಗೆ ಅಂತ ಹೋಗಿದ್ದೀವಿ ತಾನೇ, ನರಸಿಂಹ ಅಂತ ಮನೆ ಇದಲ್ವಾ, ಹೌದು ಅವರು ಇವರಣ್ಣ, ಇನ್ನು ಗೋವಿಂದಯ್ಯ ತಾತ ಅಂತ ಹೇಳ್ತಿದ್ದಲ್ಲ ಅವರು ಇವರಪ್ಪ, ಎಷ್ಟು ಕೋಟ್ಯಾಧೀಶರು ಗೊತ್ತಾ ಅವರು ಅಂತಿದ್ರೆ, ಹೌದು ಕಣ್ಣ, ಅಷ್ಟು ಶ್ರೀಮಂತರು, ಎಷ್ಟು ಸಿಂಪಲ್ ಆಗಿದ್ರು, ಆದರೆ ನೋಡಿ ಇವು ಲಕ್ಷ್ಮಿ ಹೊತ್ತಿಗೆ ಸ್ವಲ್ಪ ಆದರೂ ಕೊಬ್ಬು ಅನ್ನೋದೇ ಇಲ್ಲ, ಅಷ್ಟು ಶ್ರೀಮಂತಿಕೆಯಿಂದ ಬಂದಿದ್ರು ಕೂಡ ಆ ವಿನಯತೆ ನಾಯತೆ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಅಂತಿದ್ರೆ. ಅಷ್ಟೇ ಅಲ್ಲ, ನಮ್ಮ ಮಾವು ಕೂಡ ಈ ಒಂದು ಎಲ್ಲರಿಗೂ ಇದ್ದಾರೆ ಸಂಬಂಧಿಕರನ್ನ ಸತ್ಯ ಗೊತ್ತಾಯ್ತಲ್ಲ, ತುಂಬಾ ಖುಷಿಯಾಯಿತು. ಮನೆಯವ್ರು ಯಾರಿಗೂ ಕೂಡ ಈ ಒಂದು ಸಂಬಂಧಿಕರು ಇದ್ದಾರೆ, ಅವ್ರ ಅಮ್ಮನಿಗೆ ಲಕ್ಷ್ಮಿ ಅತ್ತೆಗೆ ಬ್ಯಾಕ್ಗ್ರೌಂಡ್ ಇದೆ ಅಂತ ಗೊತ್ತೇ ಇದ್ದೀರಾ, ಇವತ್ತು ಎಲ್ಲರಿಗೂ ಸತ್ಯ ಗೊತ್ತಾಯಿತು. ಇನ್ನೊಂದು ವಿಷಯ ಗೊತ್ತಾ, ಅದ್ರ ಫ್ರೆಂಡು ಅಂತ ವಿಶ್ವ ಇದ್ದಾನಲ್ವ, ವಿಶ್ವ ಇವ್ರ ಅಣ್ಣನ ಮಗನೇ, ಆ ಸತ್ಯನೂ ಗೊತ್ತಾಯಿತು, ಅವರೇ ಎಲ್ಲರೂ ತಿಳ್ಕೊಂಡು ಇವತ್ತು ಜಾನುನ ಇವ್ರ ಮನೆಗೆ ಒಪ್ಪಿಸಿದ್ದು ಅಂದ್ಬಿಟ್ಟು ಅಂತಾರೆ. ಖುಷಿ ವಿಚಾರನೇ ಹೇಳಿದೆ, ತುಂಬಾ ಒಳ್ಳೆಯದಾಯಿತು, ಹೋಗು ಊಟ ಮಾಡಲ ಅಂದ್ಬಿಟ್ಟು ಖುಷಿ ಪಡ್ತಾರೆ. ಇನ್ನು ಇತ್ತ ಏನ್ರಿ ಅಷ್ಟೆಲ್ಲ ಖುಷಿ ಪಡ್ತಾ ಇದೆ ಅಂತಿದ್ರೆ, ಅಯ್ಯೋ ವಿಚಾರಕ್ಕೆ ನೀನು ಖುಷಿ ಪಡ್ತೀಯ ಕಣೆ, ನಮ್ಮ ಲಕ್ಷ್ಮಿಯ ಇವರಲ್ವಾ, ಅದೇ ಭಾವನವರಮ್ಮ ಸಾಮಾನ್ಯದರಲ್ಲ, ಅದೇ ಆ ಗೋವಿಂದಯ್ಯ ಮತ್ತು ನರಸಿಂಹ ಅಂತಿದ್ವಲ್ಲ, ದೇವಸ್ಥಾನಕ್ಕೆ ಹೋದಾಗ ಎಲ್ಲ ಅತಿಥಿ ಮಾಡಿದ್ರಲ್ಲ ಅವರೇ ಕಣೆ, ಇವರು ಅಣ್ಣ ಮತ್ತು ಅಪ್ಪ ಅಂತಂದ್ಬಿಟ್ಟು ಅಂತಾರೆ. ಏನು ಅಷ್ಟು ಕೋಟ್ಯಾಧೀಶರು ನರಸಿಂಹಯ್ಯವರು ಇವರು ಅಣ್ಣನ ಅಂತಿದ್ರೆ, ಹೌದು ನೋಡು ಅವ್ರಿಗೆ ಹೋಗಿ ಬೈದು ಬಂದೆ, ನಿಮಗೆ ಆಸ್ತಿ ಅಂತಸ್ತು ಏನೂ ಇಲ್ಲ ಬಿಕಾರಿ ಅಂತ, ಆದರೆ ಅವ್ರು ನಿನ್ನ ಹೆಸರಲ್ಲಿ ಈಗ ತುಲಾಭಾರನೇ ಮಾಡಿಬಿಡ್ತಾರೆ, ಅಷ್ಟು ಕೋಟ್ಯಾಧೀಶ್ವರ ಅವರು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ. ಓಹೋ ಸಾಕು ಅಂತಂದ್ಬಿಟ್ಟು ಇಲ್ಲಿ ನೀಲ ಬೇಜಾರಾಗ್ತಾಳೆ. ಅಯ್ಯಪ್ಪ ಇವರು ಇಷ್ಟು ಸೌಕಾರ, ಆದರೂ ಆ ಶ್ರೀನಿವಾಸ ಲಕ್ಷ್ಮಿ ಇಷ್ಟು ಸಿಂಪಲ್ ಆಗಿದ್ದಾರೆ, ಅಯ್ಯೋ ಭಾವನ ಹತ್ರ ಹುಷಾರಾಗೇ ಇರಬೇಕು, ನಾನು ನೋಡಿದ್ರೆ ಅವಳಿಗೆ ಏನೂ ಇಲ್ಲ ಅಂತಿದ್ದೀನಿ, ಮನಸ್ಸು ಮಾತ್ರ ಈಗ ನನಗಿನ್ನ ಜಾಸ್ತಿ ಆಗ್ತಾ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ. ಇನ್ನು ಬೆಳದಿಂಗಳು ಊಟ ಮಾಡಬೇಕಾದ್ರೆ ಜಯಂತವ್ರನ್ನ ನಾಳೆ ಮನೆ ಕರೆಸ್ಬೇಕಂತ ಮಾಡಿದ್ವಿ, ಜಯಂತವ್ರಿಗೆ ವಿಚಾರ ಹೇಳಿದ್ರೆ ಕುಣಿದು ಕುಪ್ಪಳಿಸ್ಬಿಡ್ತಾರೆ, ಜಾನು ನೋಡೋಕೆ ಬರ್ತಾರೆ ಅಂದ್ಬಿಟ್ಟು ಇಲ್ಲಿ ಅಂತ ಇದ್ದರೆ, ಹೌದು ಅಂದ್ಬಿಟ್ಟು ಎಲ್ಲರೂ ಅಂತ ಇರ್ತಾರೆ. ಇನ್ನು ಜಯಂತ್ ಅವ್ರು ನಮ್ಮನೆಗೆ ಬರ್ತಾರೆ, ನೀವೆಲ್ಲರೂ ನಮ್ಮನೆಗೆ ಬನ್ನಿ ಅತಿಥಿ ಸತ್ಕಾರ ಮಾಡ್ತೀವಿ ಅಂದ್ಬಿಟ್ಟು ಇಲ್ಲಿ ಒತ್ತಾಯ ಮಾಡ್ತಾಳೆ ವೀಣಾ. ಬೇಡಮ್ಮ ಅಂತಿದೆ. ಅಯ್ಯೋ ಜಯಂತ್ ಅವರು ದೊಡ್ಡ ಸೌಕರ್ಯವರು ಇದ್ದಂಥ ಮನೇಲಿ ಹುಟ್ಟಿದವರು, ಈ ಚಿಕ್ಕ ಮನೇಲಿ ಕಷ್ಟ ಆಗ್ಬೋದು, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಬನ್ನಿ ನೀವು ಅಂದ್ಬಿಟ್ಟು ಅಂತ ಇದ್ದರೆ, ಸರಿ ಆಯಿತು ಅಂದ್ಬಿಟ್ಟು ಬೇರೆ ದಾರಿನೇ ಇಲ್ಲದೆ ಎಲ್ಲರೂ ಒಪ್ಕೊಳ್ತಾರೆ. ಸರಿ ಆಗೋದಂದ್ಬಿಟ್ಟು ಎಲ್ಲರೂ ಊಟ ಎಲ್ಲ ಆಗುತ್ತೆ. ನೆಕ್ಸ್ಟ್ ಡೇ ಇಲ್ಲಿ ಮಾತಾಡ್ಕೊತಾ ಇರ್ತಾರೆ ಶ್ರೀನಿವಾಸ್ ಮತ್ತು ಸಿದ್ದು. ಅಷ್ಟರಲ್ಲಿ ಅಲ್ಲಿಗೆ ವಿಶ್ವ ಬರ್ತಾನೆ. ವಿಶ್ವ ಬಂದಿದ್ದು ನೋಡಿ, ವಿಶ್ವ ಬಂದಿದ್ದಾನೆ, ಕಾಫಿ ತೊಗೊಂಬಾರೆ ಅಂತಿದ್ರೆ ಸರಿ ಅಂದ್ಬಿಟ್ಟು ಕಾಫಿ ಎಲ್ಲ ತರ್ತಾರೆ. ಕಾಫಿ ಎಲ್ಲ ಕುಡಿತಾ ಇದ್ದರೆ, ಅದು ನಾನು ಇಲ್ಲಿ ಬಂದಿದ್ದು ಜಾನು ಬಗ್ಗೆ ಹೇಳೋಕ್ಕೆ ಅಂದ್ಬಿಟ್ಟು ಅಂತಾರೆ. ಜಾನು ಬಗ್ಗೆನ ಏನಪ್ಪ ಅಂತಿದ್ರೆ, ಅದು ಜಾನು ಸ್ವಲ್ಪ ದಿನ ನಾನು ಯಾರು ಅಂತ ಕಂಡೇ ಇರಲಿಲ್ಲ, ಅವಳಿಗೆ ಸ್ವಲ್ಪ ಮೆಮೊರಿ ಹೋಗಿದೆ, ನೀನು ಇನ್ಫ್ಯಾಕ್ಟ್ ಗೊತ್ತಾ, ಅವಳು ತುಂಬಾ ಈಗ ಸಾಫ್ಟ್ ಆಗಿಬಿಟ್ಟಿದ್ದಾಳೆ, ಮುಂಚಿನ ಥರ ಇಲ್ಲ, ಅವಳಿಗೆ ಹಳೇದೆಲ್ಲ ನೆನಪೇ ಇಲ್ಲ, ನಾನು ಅವಳಿಗೆ ಸ್ವಲ್ಪನೇ ನಿಮ್ಮ ಬಗ್ಗೆ ಎಲ್ಲ ಹೇಳಿ ಹಳೆದೆಲ್ಲ ನೆನಪು ಮಾಡಿದ್ದೆ, ಅವತ್ತು ನಿಮ್ಮ ಮನೆಗೆ ಕರ್ಕೊಂಬಂದಿದ್ರೆ ನೀವೆಲ್ಲ ಕಿತ್ತಾಡ್ತಾ ಇದ್ರಿ, ಅದಕ್ಕೋಸ್ಕರ ಈ ಟೈಮಲ್ಲಿ ಒಳ್ಳೇದಲ್ಲ, ಅವಳ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಾ ಅಂದ್ಬಿಟ್ಟು ಮತ್ತೆ ಮನೆಗೆ ಕರ್ಕೊಂಡೋದೆ, ಈಗ ಕರ್ಕೊಂಬಂದಿದ್ದೀನಿ, ಅದಕ್ಕೋಸ್ಕರ ಅವಳ ಜಾಸ್ತಿ ಪ್ರಶ್ನೆ ಕೇಳಿ ಸ್ಟ್ರೆಸ್ ಮಾಡಿಸ್ಬೇಡಿ ಅಂದ್ಬಿಟ್ಟು ಇಲ್ಲಿ ಹೊಸ ಕತೆ ಕಟ್ತಾನೆ ವಿಶ್ವ. ಇನ್ನೂ ಹೌದಾ, ನಮ್ಮ ಜಾನಿಗೆ ಏನು ತೊಂದರೆ ಆಗಿದೆ, ಡಾಕ್ಟರ್ ಹತ್ರ ತೋರಿಸ್ಬೇಕಂದ್ಬಿಟ್ಟು ಇಲ್ಲಿ ಲಕ್ಷ್ಮಿ ಅಂತಿದ್ರೆ, ಇಲ್ಲ ಅತ್ತೆ ಅಂಥ ದೊಡ್ಡ ಪ್ರಾಬ್ಲಮ್ ಏನೂ ಆಗಿಲ್ಲ, ಅವ್ರಿಗೆ ನೀವೆಲ್ಲ ತುಂಬಾ ಇಷ್ಟ ಅಲ್ವಾ, ನಿಮ್ಮ ಹತ್ರ ಇದ್ದರೆ ಆದಷ್ಟು ಬೇಗ ಎಲ್ಲನೂ ಮರ್ತು ಬಿಡ್ತಾರೆ, ಅವರು ಹುಷಾರಾಗ್ತಾರೆ ಅಂದ್ಬಿಟ್ಟು ಅಂತ ಇದ್ದರೆ, ಹೌದು ನಮ್ಮ ಜಾನ ಬಂದಿದ್ದಾಳೆ, ನಮಗೆ ಅಷ್ಟೇ ಸಾಕು, ಅವ್ಳು ಖುಷಿಯಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಮ್ಮದು ಅಂದ್ಬಿಟ್ಟು ಸಿದ್ದು ಅಂತ ಇದ್ದರೆ, ಹೌದು ನಾನು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದೀನಿ, ಅವಳಿಗೆ ಎಲ್ಲನೂ ಗೊತ್ತಾಗಿದೆ, ಸ್ವಲ್ಪ ಜಯಂತ್ ಅವ್ರ ಬಗ್ಗೆ ಅವನ ಜಾಸ್ತಿ ಏನು ಪ್ರಶ್ನೆ ಮಾಡೋಕ್ಕೆ ಹೋಗಬೇಡಿ ಅಂತಿದ್ರೆ, ಸರಿ ಆಯಿತು ಬಿಡಪ್ಪ, ಪಾಪ ನೀನು ಹೇಳಿದ್ದು ಒಳ್ಳೇದಾಯಿತು, ನಿನ್ನೆಯಿಂದ ಅವಳ ಎಷ್ಟು ಸರ್ತಿ ಪ್ರಶ್ನೆ ಮಾಡಿದೆ, ಯಾಕೆ ಇಲ್ಲೇ ಇದೆಯಾ, ನೀನು ಯಾಕೆ ನಮ್ಮ ಮನೆಗೆ ಬರಲಿಲ್ಲ, ನೀನು ಜಯಂತ್ ಅವ್ರ ಹತ್ರ ಯಾಕೆ ನೋಡೋಕೆ ಹೋಗಿಲ್ಲ, ಹಾಗೆ ಈಗ ಅಂತ, ಅಯ್ಯೋ ಪಾಪ ಅವಳಿಗೆ ಎಷ್ಟು ನೋವಾಗಿದೆಯೋ ಏನೋ, ಅವಳ ಮನಸ್ಸಿಗೆ ಎಷ್ಟೆಲ್ಲ ಘಾಸಿ ಮಾಡ್ಕೊಂಡಿದ್ದಾಳೆ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮಿ ಚಿಂತೆ ಮಾಡ್ತಾಯಿದ್ರೆ, ನೀವೇನು ಟೆನ್ಷನ್ ತಗೋಬಿಡಿ, ಜಾನನ ಚೆನ್ನಾಗಿ ನೋಡ್ಕೊಳ್ಳಿ, ಡಾಕ್ಟರ್ ಎಲ್ಲ ಹೇಳಿದ್ದಾರೆ, ಅವಳಿಗೆ ಜಾಸ್ತಿ ಸ್ಟ್ರೆಸ್ ಕೊಡಬೇಡಿ, ಏನು ಒತ್ತಾಯ ಮಾಡಿ ಕೇಳಬೇಡಿ, ನೀವು ಆರಾಮ ಇಟ್ಕೊಂಡ್ರೆ ಆದಷ್ಟು ಬೇಗ ಎಲ್ಲನೂ ನೆನಪಾಗುತ್ತೆ ಅಂತ
ಅಂತಂದ್ಬಿಟ್ಟು ವಿಶ್ವ ಅಂತಾನೆ. ಸರಿಯಪ್ಪ, ಒಳ್ಳೇದಾಯಿತು, ನಾವು ಅವಳ ಏನು ಪ್ರಶ್ನೆ ಮಾಡಲ್ಲ, ಅವಳು ಚೆನ್ನಾಗಿ ಇಟ್ಕೊಳ್ತೀವಿ ಅಂದ್ಬಿಟ್ಟು ಲಕ್ಷ್ಮಿ ಅಂತ ಇರ್ತಾರೆ. ಜಾನಿಗೆ ತುಂಬಾ ಖುಷಿ ಆಗುತ್ತೆ. ಅಪ್ಪ ಇನ್ನೊಂದ್ಸರ್ತಿ ನಮ್ಗೆ ಯಾವುದು ಪ್ರಶ್ನೆ ಮಾಡಲ್ಲ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಜಯಂತ್ನ ಮನೆಗೆ ಕರೆಸೋ ವಿಚಾರವಾಗಿ ವೀಣಾ ಮನೆಗೆ ಎಲ್ಲರೂ ಬರ್ತಾ ಇರ್ತಾರೆ. ಜಯಂತ್ಗೆ ಫೋನ್ ಮಾಡಿ ಮನೆಗೆ ಬನ್ನಿ ಅಂದ್ಬಿಟ್ಟು ಇಲ್ಲಿ ವೀಣಾ ಸಂತು ಕರಿಬೇಕು ಅಂತೇಳಿ ಅಂದ್ಕೊಳ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಅಜ್ಜಿ ಹತ್ರ ಬಂದುಬಿಟ್ಟು ಜಾನು, ನೀನು ಹುಷಾರಾಗಿರೋ ವಿಚಾರ ಮನೆಯವರೆಲ್ಲರಿಗೂ ಹೇಳ್ತೀನಿ, ಆದರೆ ನೀನು ಹುಷಾರಾದ್ಮೇಲೆ ಜಯಂತ್ ಏನೆಲ್ಲ ಕೆಟ್ಟ ಕೆಲಸ ಮಾಡಿದ್ರೆ ನಾನು ಸತ್ಯ ಮಾತ್ರ ಹೇಳ್ಬಾರ್ದು, ಅವ್ರ ಮುಖವಾಡ ಬಯಲು ಮಾಡಬಾರ್ದು ಅಂದ್ಬಿಟ್ಟು ಇಲ್ಲಿ ಜಾನು ಅಂತಾಳೆ. ಇಲ್ಲ, ಅದೇಗಾಗ ಸಾಧ್ಯ, ನಾನು ಅವನ್ನ ಬಣ್ಣ ಬಯಲು ಮಾಡೇ ಮಾಡ್ತೀನಿ, ನಿನಗೆ ಎಷ್ಟು ನೋವು ಕೊಟ್ಟಿದ್ದಾನೆ, ಅವನ ಸುಮ್ಮನೆ ಬಿಡೋ ಮಾತೇ ಇಲ್ಲ, ಅವನಿಗೆ ತಕ್ಕ ಪಾಠ ಕಲಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಅಂತ ಇರ್ತಾರೆ. ಅಜ್ಜಿ ನಿನ್ಗೇನು ಹೇಳೋದು, ನಿನ್ಗೆ ಹೇಳ್ತೀನಿ ಅಂತಾನೆ, ನಿನ್ನ ಈ ರೀತಿ ಮಲ್ಕೊಂಡಿರೋದು ನನ್ನ ಕೈ ನೋಡೋಕ್ಕಾಗ್ತಾಯಿಲ್ಲ, ಪ್ಲೀಸ್ ನಿನ್ನ ಕೈ ಮುಗಿತೀನಿ, ನೀನು ಏನಾದರೂ ಸತ್ಯ ಹೇಳ್ತೀನಂದರೆ ನನ್ನ ಮೇಲೆ ಆಣೆ ಅಂದ್ಬಿಟ್ಟು ಇಲ್ಲಿ ಜಾನು ಆಣೆ ತೊಗೊಂಡ್ಬಿಡ್ತಾಳೆ. ಸರಿ ಆಯಿತು, ನೀನು ಈ ರೀತಿ ನನ್ನ ಕಟ್ಟಾಗ್ತಿದೆ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಜ್ಜಿ ಇಲ್ಲಿ ಒಪ್ಕೊಂಡ್ಬಿಡ್ತಾಳೆ. ಇನ್ನಿತ್ತ ವೀಣಾ ಮತ್ತು ಸಂತು ಇಬ್ಬರು ಮಾತಾಡ್ತಾ ಇರ್ತಾರೆ. ಆಗ ವೀಣಾ ಜಯಂತ್ಗೆ ಕಾಲ್ ಮಾಡ್ತಾಯಿದ್ರೆ ಜಯಂತ್ ಕಾಲ್ ವೇಟ್ ಮಾಡ್ತಾರಲ್ಲ. ಯಾಕೆ ಇವ್ರು ಇಷ್ಟೆಲ್ಲ ಒತ್ತಾಯ ಮಾಡ್ತಾಯಿದ್ದಾರೆ, ಜಾಮಿ ಮನೆಗೆ ಬಂದಿರೋ ವಿಚಾರ ಏನಾದರೂ ಹೇಳೋಕೆ ಮಾಡಿದಾರಾ, ಇಲ್ಲ ಅಂತಂದರೆ ನನ್ನ ಮುಖೋಡ ಏನಾದರೂ ಬಯಲು ಮಾಡಿದಾರಾ, ನನಗಂತೂ ಏನೂ ಅರ್ಥನೇ ಆಗ್ತಾಯಿಲ್ಲ, ಏನು ಮಾಡಬೇಕು ಈಗ, ಫೋನ್ ಎತ್ತಬೇಕೋ ಬೇಡವೋ ಅಂದ್ಬಿಟ್ಟು ಜಯಂತ್ ಇಲ್ಲಿ ಅಂದ್ಕೊಳ್ತಾ ಇರ್ತಾನೆ. ರೀ ಅವ್ರು ಯಾಕೋ ಬ್ಯುಸಿ ಇದ್ದಾರೆ, ನೀವು ಯಾಕೆ ಅವ್ರ ಮನೆಗೆ ಹೋಗಿ ಅವ್ರಿಗೆ ಸತ್ಯ ಹೇಳಿ ನಮ್ಮ ಮನೆಗೆ ಕರ್ಕೊಂಬರ್ಬಾರ್ದು ಅಂದ್ಬಿಟ್ಟು ವೀಣಾ ಅಂತಾಳೆ. ಏನು ನಾನು ಹೋಗೋದ ಅಂತಾರೆ, ಹೌದು ರೀ ನೀವೇ ಹೋಗ್ಬೇಕು, ಪ್ಲೀಸ್ 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 ಹೋಗಿ ನೀವು ಅಂದ್ಬಿಟ್ಟು ಇಲ್ಲಿ ವೀಣಾ ಅಂತಾಳೆ. ಆಗ ಸ್ವಂತಿಗೆ ಫುಲ್ ಟೆನ್ಷನ್ ಆಗ್ತಿರುತ್ತೆ. ಅಯ್ಯೋ ದೇವ್ರೆ ಏನಪ್ಪ ಮಾಡೋದು, ನಾನು ಬೇರೆ ಅವನ ಹತ್ರ ಬ್ಲ್ಯಾಕ್ನೆಲ್ಲ ಮಾಡಿ ದುಡ್ಡೆಲ್ಲ ಇಸ್ಕೊಂಡಿದ್ದೀನಿ, ನಾನೇ ಮಾಡಿದೆ ಅಂತ ಗೊತ್ತಾದರೆ ನನ್ನ ಕತೆ ಮುಗಿತೈತೆ. ಈ ವೀಣಾ ಏನಾಗಿದೆ ಅಂತ ನನ್ನ ಸುಮ್ಮನೆ ಇರೋಕ್ಕೆ ಬಿಡ್ತಾನೆ ಇಲ್ಲ, ಮನೆ ದಿನಸಿ ಸಾಮಾನೆಲ್ಲ ಹಾಗೆ ಮಾಡ್ತಾ ಇದ್ದಾಳೆ, ನಾನು ನೋಡಿದ್ರೆ ರೂಪಾಯಿಗೂ ಖರ್ಚು ಮಾಡೋಕ್ಕೂ ಲೆಕ್ಕ ಇಡ್ತಾ ಇದ್ದೀನಿ, ಈ ಮನೆಯವರೆಲ್ಲ ಕರೆಸ್ತಾ ಇದ್ದಾಳೆ, ನಾನು ಹೋಗಿ ಜಯಂತ್ ಮನೆಗೆ ಹೋಗಿ ಜಯಂತ್ನ ಕರ್ಕೊಂಬರೋದು ಅಂದ್ಬಿಟ್ಟು ಇಲ್ಲಿ ಸಂತು ಫುಲ್ ಟೆನ್ಷನ್ ಆಗ್ತಾ ಇರ್ತಾನೆ. ಇನ್ನು ಅಂತಿಂತು ವೀಣಾ ಮನೆಗೆ ಈ ಜಾನು, ಸಿದ್ದು, ಭಾವನಾ, ಲಕ್ಷ್ಮೀ, ಶ್ರೀನಿವಾಸ್ ಎಲ್ಲರೂ ಕೂಡ ಬರ್ತಾರೆ. ಮನೆಯೆಲ್ಲ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರೂ ಜಾನು ಅಂತ ಇದ್ದರೆ ಹೌದು ಅಂದ್ಬಿಟ್ಟು ಎಲ್ಲರೂ ನೋಡಿ ಖುಷಿ ಪಡ್ತಾ ಇರ್ತಾರೆ. ಇನ್ನೇ ಇತ್ತ ಅಜ್ಜಿ ಕೂಡ ಹುಷಾರಾಗಿರೋ ವಿಚಾರ ಮನೆಯವರೆಲ್ಲರಿಗೂ ಹೇಳ್ಬಿಡ್ತಾರೆ. ಜಾನು ಮನೆಯವರೆಲ್ಲರೂ ಖುಷಿ ಆಗುತ್ತೆ. ಅಮ್ಮ ಅಂತೂ ಇಂತೂ ನೀವು ಹುಷಾರಾದ್ವಲ್ಲ ಅಷ್ಟೇ ಸಾಕು. ಜಾನು ನೋಡು, ಜಾನು ಬಂದರೆ ಕಾಲುಗುಣ ಚೆನ್ನಾಗಿದೆ, ಜಾನು ಬಂದಿದ ತಕ್ಷಣ ನೀನು ಹುಷಾರಾಗ್ಬಿಟ್ಟು ಅಂದ್ಬಿಟ್ಟು ಇಲ್ಲಿ ಶ್ರೀನಿವಾಸ್ ಅವರು ಕಣ್ಣೀರಿಡ್ತಾರೆ. ಆಗ ಅತ್ತೆ ನೀವು ತುಂಬಾ ಮಿಸ್ ಮಾಡ್ಕೊಡಿ, ನೀವು ಪಟಪಟ ಅಂತ ಮನೇಲಿ ಮಾತಾಡ್ತಾ ಇದ್ರೆ ಆ ಲಕ್ಷಣನೇ ಬೇರೆ, ಅಂತೂ ಇಂತೂ ಹುಷಾರಾದ್ರಲ್ಲ ಅಷ್ಟೇ ಸಾಕು ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮಿ, ಶ್ರೀನಿವಾಸ್, ವೀಣಾ ಎಲ್ಲರೂ ಅಜ್ಜಿ ಹುಷಾರಾಗಿ ನೋಡಿ ಖುಷಿ ಪಡ್ತಾರೆ. ಇನ್ನು ಸಂತು ಜಯಂತ್ನ ಮನೆಗೆ ಕರ್ಕೊಂಡ್ಬರ್ತಾನೆ. ಜಯಂತ್ ಮನೆಗೆ ಬರ್ತಾರೆ. ಆಗ ಮನೆಯವರೆಲ್ಲರೂ ಖುಷಿಯಾಗಿರ್ತಾರೆ. ಇಲ್ಲಿ ಜಾನುನ ನೋಡಿಬಿಟ್ಟು ಇಲ್ಲಿ ಜಯಂತ್ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಜಾನುಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಆಗ ಮನೆಯವರೆಲ್ಲರೂ ಕೂಡ ಅಯ್ಯೋ ನೋಡಿ ನಿಮ್ಮ ಸರ್ಪ್ರೈಸು, ಜಾನು ಬದುಕಿದ್ದಾಳೆ, ನಿಮ್ಮ ಮಾತು ಸತ್ಯ ಆಯಿತು, ನೀವು ಯಾವಾಗಲೂ ಜಾನು ಬದುಕಿಲ್ಲ ಅಂತಿದ್ರೆ ಹೌದು ಜಾನು ಅವರೇ ಹೇಗಿದ್ದಾರೆ ಅಂತಿದ್ರೆ ಆಗ ಜಾನು ಬಿಗ್ ಶಾಕ್ ಕೊಡ್ತಾಳೆ. ಯಾರು ನೀವು ಅಂತಂದ್ಬಿಟ್ಟು ಇಲ್ಲಿ ಅಂದೇ ಬಿಡ್ತಾಳೆ ಜಾನು. ಆಗ ಎಲ್ಲರಿಗೂ ಶಾಕ್ ಆಗುತ್ತೆ. ಏನಮ್ಮ ಏನಾಯಿತು ಅಂತಿದ್ರೆ ಯಾರು ಇವರು, ನಾನು ಯಾರು ಅಂತಲೇ ಗೊತ್ತಿಲ್ಲ ಇವರು ಅಂದ್ಬಿಟ್ಟು ಜಾನು ಹೊಸದಾಗಿ ಆ್ಯಕ್ಟಿಂಗ್ ಶುರು ಮಾಡ್ತಾಳೆ. ಆಗ ಇಲ್ಲಿ ಲಕ್ಷ್ಮೀ, ಶ್ರೀನಿವಾಸರು ವಿಶ್ವ ಹೇಳೋದು ಮರ್ತ್ಬಿಟ್ರು ಅಂದ್ಬಿಟ್ಟು ಅಂತಿದ್ರೆ ಓ ಹೌದಲ್ವಾ. ಆಗ ಹಳೆಯಂದರೆ ನೀವೇನು ಟೆನ್ಷನ್ ತಗೊಳ್ಳಿ, ಅವಳಿಗೆ ಹಳೆದೆಲ್ಲ ನೆನಪಿಲ್ಲ, ಸ್ವಲ್ಪ ದಿನ ಆದಮೇಲೆ ಹಳೆದೆಲ್ಲ ನೆನಪಾಗುತ್ತೆ, ಸಮಾಧಾನ ಮಾಡ್ಕೊಂಡ್ಬಿಟ್ಟು ಅಂತಾರೆ. ಆಗ ಜಯಂತ್ಗೆ ಶಾಕ್ ಆಗುತ್ತೆ. ಇದೇನಿದು ನಿಜವಾಗ್ಲೂ ನೆನಪಿಲ್ಲ, ಇಲ್ಲಾಂದರೆ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಇಲ್ಲಿ ಜಾನು ಮಾತಾಡಿರೋ ಬಗ್ಗೆ ಇಲ್ಲಿ ಜಯಂತ್ ಕನ್ಫ್ಯೂಸ್ ಶುರು ಆಗ್ತಾ ಇರುತ್ತೆ. ವಿಶ್ವ ಮತ್ತು ಜಾನು ಮಾಡಿರೋ ಪ್ಲಾನ್ ಸೂಪರಾಗೇ ಇದೆ. ಇಲ್ಲಿ ಜಯಂತ್ಗೆ ಫುಲ್ ತಲೆ ಕಟ್ಟೋಗ್ಬಿಟ್ಟಿರುತ್ತೆ. ಇನ್ನು ಅಜ್ಜಿ ಇಲ್ಲಿ ಜಯಂತ್ ಮುಖವಾಡ ಬಯಲು ಮಾಡ್ತಾಳ. ಜಯಂತ್ ಕರಾಳ ರಹಸ್ಯ ಬಯಲಿಟ್ರೆ ಮನೆಯವರೆಲ್ಲರೂ ಯಾವ ರೀತಿ ರಿಯಾಕ್ಟ್ ಆಗ್ತಾರಂತ ನೋಡೋಣ. ಇನ್ನು ಮನೆಯವರೆಲ್ಲರ ಮುಂದೆನೂ ಜಯಂತ್ ಅಸಲಿ ಸತ್ಯ ಜಾನು ಯಾವಾಗ ಭಯ ಬೀಳ್ತಾಳೆ, ಜಾನು ಈ ಒಂದು ಜಯಂತ್ಗೆ ತಕ್ಕ ಪಾಠ ಕಲಿಸ್ತಾಳ, ಈ ಒಂದು ಮುಖವಾಡನ ಕಳಚಿ ಬೀಳ್ತಾಳ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.